ಎಲ್ಲರಿಗೂ ನಮಸ್ಕಾರ. ಈ ಚಳಿಗಾಲದೊಳಗ ಅದು ಇಷ್ಟು ಕೊರೆಯುವಂತ ಚಳಿ ಒಳಗ ಇನ್ನೊಂದು ಕಂಪ್ಲೇಂಟ್ ಅನ್ನ ಬಹಳಷ್ಟು ಜನ ತಗೊಂಡ್ ಬರ್ತಾರೆ ಆಸ್ಪತ್ರೆಗೆ. ಬಹಳಷ್ಟು ಜನ ಇದ್ರೊಳಗೆ ಸಫರ್ ಆಗ್ತಾರೆ, ಎಸ್ಪೆಷಲಿ ಲೇಡೀಸ್. ಅದು 40 ವರ್ಷ ಮೇಲ್ಪಟ್ಟವರಲ್ಲಿ ಇದು ಬಹಳ ಕಾಣಿಸ್ತದ. ಅದು ಯಾವ್ದು ಅಂದ್ರೆ ಟ್ರೈ ಮಾಡ್ರಿ. ಬರವಲ್ತ್ರಿ. ಬಾಚ್ಕೊಳಕ್ ಬರುತ್ತಾ ಇಲ್ಲ? ಇಲ್ಲ, ಬರ್ತಾ ಓಕೆ ಫೈನ್. ಈಗ ನೋಡಿದ್ರಲ್ಲ, ಈ ರೀತಿಯಾಗಿ ಎಷ್ಟೋ ಜನರು ಈ ಶೋಲ್ಡರ್ ಪೇನ್ ಇಂದ ಬರ್ತಾರೆ. ಇದು ಎಷ್ಟು ಪೇನ್ಫುಲ್ ಕಂಡೀಷನ್ ಇರ್ತದಂತಂದ್ರ, ಒಂದು ಬಹಳ ಪೇನ್ ಇರ್ತದ, ಸೆಕೆಂಡ್ ಥಿಂಗು ಸ್ಟಿಫ್ನೆಸ್ ಇರ್ತದ, ಅವ್ರಿಗೆ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ಇದು ಯಾಕೆ ಹಿಂಗ ಆಗ್ತದ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಈ ಶೋಲ್ಡರ್ ಜಾಯಿಂಟ್, ಇದಕ್ಕೆ ನಾವು ಆಕ್ಚುಲಿ ಅಡೇಸಿವ್ ಕ್ಯಾಪ್ಸುಲೈಟಿಸ್ ಅಂತ ಕೂಡ ಹೇಳ್ತಾರೆ. ಇದನ್ನೇ ಆಯುರ್ವೇದದಲ್ಲಿ ನಾವು ಅವಬಾಹುಕ ಅಥವಾ ಅಪಬಾಹುಕ ಅಂತ ಸ್ಟಡಿ ಮಾಡ್ತೀವಿ. ಇಲ್ಲಿ ಏನ್ ಆಗ್ತದಪ್ಪ, ಯಾಕೆ ಹಿಂಗ ಆಗ್ತದಂತಂದ್ರೆ, ಮುಖ್ಯವಾಗಿ ಇಲ್ಲಿರುವಂತ ಟೆಂಡಾನ್ಸ್, ಒಂದು ಸಬ್ ಕ್ಯಾಪ್ಸುಲರ್ ಟೆಂಡಾನ್ ಅಂತ ಬರ್ತದೆ, ಇನ್ನೊಂದು ಸೂಪ್ರಾ ಕ್ಯಾಪ್ಸುಲರ್ ಟೆಂಡಾನ್ ಅಂತ ಬರ್ತದೆ, ಮತ್ತೊಂದು ಬೈಸೆಪ್ಸ್ ಟೆಂಡಾನ್ಸ್ ಅಂತ ಬರ್ತವೆ. ಈ ರೀತಿ ಇಂಪಾರ್ಟೆಂಟ್ ಟೆಂಡಾನ್ಸ್ ಒಳಗಡೆ ಒಂದು ಡ್ರೈನೆಸ್ ಕ್ರಿಯೇಟ್ ಆಗ್ತದೆ. ಡ್ರೈನೆಸ್ ಕ್ರಿಯೇಟ್ ಆದಾಗ ಅದು ಹಾರ್ಡ್ ಆಗ್ತದೆ. ಈ ಪ್ರಾಬ್ಲಮ್ ಇರೋರು ಹೆಚ್ಚಾಗಿ ಏನ್ ಹೇಳ್ತಾರಂದ್ರೆ, ಈ ಜಾಗದಲ್ಲಿ ನೋಡ್ರಿ ಒಂದೇನೋ ಒಂಥರ ಸಿಮೆಂಟ್ ಹಾಕ್ದಂಗ ಆಗ್ಬಿಟ್ಟದ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಟೈಟ್ ಆಗಿರ್ತದೆ, ಮೂವ್ಮೆಂಟ್ಸ್ ಬಹಳ ರಿಸ್ಟ್ರಿಕ್ಟ್ ಆಗಿರ್ತಾವ, ಎತ್ಲಿಕ್ ಬರ್ತಿರಂಗಿಲ್ಲ, ಅವ್ರು ಹಿಂಗ್ ತಲಿ ಬಾಚ್ಕೊಳಿಕ್ ಬರ್ತಿರಂಗಿಲ್ಲ, ತುರುಬ್ ಕಟ್ಕೊಳಿಕ್ ಬರ್ತಿರಂಗಿಲ್ಲ, ಯಾವುದೇ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ಬಟ್ ಇನಿಷಿಯಲಿ ಸ್ಟೇಜ್ ಒಳಗ ಬಹಳ ಪೇನ್ ಇರ್ತದ, ಮೂವ್ಮೆಂಟ್ಸ್ ಸ್ವಲ್ಪ ಮಟ್ಟಿಗೆ ಇದ್ರೂ ಕೂಡ ಅಲ್ಲಿ ರಿಸ್ಟ್ರಿಕ್ಷನ್ ಆಗ್ತಾ ಬರ್ತದೆ. ಸೆಕೆಂಡ್ ಸ್ಟೇಜ್ ಬಂದಾಗ ಏನಾಗ್ತದ, ಫ್ರೋಸನ್ ಆಗ್ಬಿಡ್ತದೆ. ಇದು ಫ್ರೀಸಿಂಗ್ ಸ್ಟೇಜ್ ಫಸ್ಟ್ ಸ್ಟೇಜ್ ಇರ್ತದ. ಫ್ರೋಸನ್ ಅಂತಂದ್ರ ಸೆಕೆಂಡ್ ಸ್ಟೇಜ್ ಅಲ್ಲಿ ನಿಮ್ಗೆ ಪೇನ್ ಕಡಿಮೆ ಆಗ್ಬಿಡ್ತದೆ, ಬಟ್ ಕಂಪ್ಲೀಟ್ ಆಗಿ ಫ್ರೀಸ್ ಆಗ್ಬಿಟ್ಟಿರ್ತದೆ ಆಲ್ರೆಡಿ. ದಟ್ ಇಸ್ ಕಾಲ್ಡ್ ಫ್ರೋಸನ್ ಕಂಡೀಷನ್. ಅಲ್ಲಿ ಮೂವ್ಮೆಂಟ್ಸ್ ಬಹಳಷ್ಟು ಕಡಿಮೆ ಆಗ್ಬಿಡ್ತವೆ, ಬಟ್ ಪೇನ್ ಕಡಿಮೆ ಆಗಿರ್ತದೆ. ಎಷ್ಟೋ ಸರಿ ಪೇಷಂಟ್ಸ್ ಈ ಟೈಮ್ ಅಲ್ಲಿ ಕೂಡ ನಮ್ಮಲ್ಲಿ ಬರ್ತಾರೆ. ಹಿಂಗಾಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಆ ಒಂದು ಟೆಂಡಾನ್ಸ್ ಅಲ್ಲಿ ವಿಪರೀತವಾದಂತ ವಾತ ಪ್ರಕೋಪ ಆದಾಗ ರೂಕ್ಷತಾ ಬರ್ತದೆ. ಇದನ್ನೇ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ಯಾರ. ಆಚಾರ್ಯ ಚರಕರು ಹೇಳ್ತಾರೆ, ವಾತೀನ ಶಾವಹ ರೂಕ್ಷಃ ಅಂತ ಹೇಳ್ತಾರ ಅವರು ನೀಟಾಗಿ. ರುಜಃ ಕ್ಲಿಯರ್ ಆಗಿ ಹೇಳ್ಯಾರ. ರುಜಃ ಅಂದ್ರೆ ನೋವು. ವಾತದಿಂದ ಅಲ್ಲಿ ರೂಕ್ಷತೆ ಉಂಟಾಗ್ತದೆ, ಅಂದ್ರೆ ಡ್ರೈನೆಸ್ ಕ್ರಿಯೇಟ್ ಆಗ್ತದೆ, ಮತ್ತು ಅಲ್ಲಿ ಪೇನ್ಫುಲ್ ಕಂಡೀಷನ್ ಆಗ್ತದೆ. ಮತ್ತು ತಂತು ಕೀಟ ಅಂತಂದ್ರೆ ಒಂದ್ ರೀತಿ ಒಂದು ಗಟ್ಟಿಯಾದ ಒಂದು ಪದಾರ್ಥ ಏರ್ಪಡ್ತದೆ, ಅಲ್ಲಿ ಏನೋ ಒಂದು ಅಳಿಗಾಡ್ಲಿಕ್ಕೆ ಅಥವಾ ಒಂದು ಕೀಟ ಓಡಾಡ್ದಂಗ್ ಫೀಲ್ ಆಗ್ತದ ಅಂತಾರೆ. ಯಾವುದೇ ರೀತಿ ಕೀಟ ಇರುವುದಿಲ್ಲ, ಆ ಒಂದು ರೀತಿಯ ಫೀಲಿಂಗ್ ಅಲ್ಲಿ ಇರ್ತದೆ. ಬಿಕಾಸ್ ಆಫ್ ದಟ್ ಫ್ರೋಸನ್ ಕಂಡೀಷನ್ ಪೇಷಂಟ್ಸ್ ಬಹಳ ತೊಂದರೆಯನ್ನ ಅನುಭವಿಸ್ತಾರೆ. ಹಾಗಾದ್ರೆ ಇದಕ್ಕೆ ಏನನ್ನ ನಾವು ಟ್ರೀಟ್ಮೆಂಟ್ ಮಾಡಬಹುದು ಅಂತ ಕೇಳಿದ್ರೆ, ಆಯುರ್ವೇದ ಬಹಳ ಸ್ಪಷ್ಟವಾಗಿ ಇಂಥ ಸಮಯದಲ್ಲಿ, ಈ ಕಂಡೀಷನ್ ಕೂಡ ಚಳಿಗಾಲದಲ್ಲಿ ಬಹಳಷ್ಟು ಜನರು ಸಫರ್ ಆಗ್ತಾರೆ. ಫಸ್ಟ್ ನಿಮ್ಮನ್ನ ನೀವು ಬೆಚ್ಚಗಿಟ್ಕೋಬೇಕು. ಯಾಕಂದ್ರೆ ಚಳಿಗಾಲದಲ್ಲಿ ಕೋರ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ದೇಹ ಏನ್ ಮಾಡ್ತದಂದ್ರೆ, ಕೆಲವೊಂದು ಕಡೆ ವಾತ ಪ್ರಕೋಪ ಆಗುವಂಗ ಮಾಡ್ಬಿಡ್ತದ. ಸೊ ಕೋರ್ ಟೆಂಪರೇಚರ್ ಮೇಂಟೈನ್ ಮಾಡ್ಲಿಕ್ಕೆ ಹೋಗಿ ಪೆರಿಫೆರಲ್ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತದ. ಆ ಟೈಮಲ್ಲಿ ಅಲ್ಲಿ ರೂಕ್ಷತಾ, ಡ್ರೈನೆಸ್ ಕ್ರಿಯೇಟ್ ಆಗ್ತದ. ಬ್ಲಡ್ ಸರ್ಕ್ಯುಲೇಷನ್, ಪೆರಿಫೆರಲ್ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗುದಿಲ್ಲ. ಅವಾಗ ಇಲ್ಲಿ ರೂಕ್ಷತಾ ಅಥವಾ ಅದು ಡ್ರೈನೆಸ್ ಕ್ರಿಯೇಟ್ ಆಗಿ ನಿಮಗೆ ಒಂದು ರೀತಿಯ ಸ್ವೆಲ್ಲಿಂಗ್ ಬರ್ತದೆ. ಅವಾಗ ಆಟೋಮೆಟಿಕಲಿ ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಆಗ್ತಾವ. ಇದು ಹೇಳಿದಷ್ಟು ಈಸಿ ಅಲ್ಲ, ಬಹಳ ಪೇನ್ ಅನ್ನ ಅನುಭವಿಸ್ತಾರೆ. ಇದನ್ನ ಆಯುರ್ವೇದದಲ್ಲಿ ಬಹಳಷ್ಟು ಇದಕ್ಕೆ ವಿಧವಾದಂತ ಟ್ರೀಟ್ಮೆಂಟ್ಸ್ ಅದಾವ. ಒಂದು, ನಾವು ಅಲ್ಲಿ ಸ್ನೇಹನ ಸ್ವೇದನವನ್ನ ಮಾಡ್ತೀವಿ, ಲೋಕಲ್ ಸ್ನೇಹನ ಸ್ವೇದನವನ್ನ ಮಾಡ್ತೀವಿ, ಮತ್ತು ಲೇಪವನ್ನ ಮಾಡ್ತೀವಿ. ಅಲ್ಲಿರುವಂತಹ ಪ್ರಕುಪಿತವಾದಂತ ವಾತವನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲವೊಂದು ಬಹಳ ಕ್ಲಾಸಿಕಲಿ ಹೇಳಿದಂತಹ ಲೇಪಗಳನ್ನ ನಾವು ಅಪ್ಲಿಕೇಶನ್ಸ್ ಮಾಡ್ತೀವಿ. ಜೊತೆಗೆ ನಸ್ಯವನ್ನ ಮಾಡ್ತೀವಿ. ನಸ್ಯ ಮಾಡೋದ್ರಿಂದನೂ ಕೂಡ ನಮ್ಗೆ ಈ ಮಸಲ್ಸ್, ಈ ಟೆಂಡಾನ್ಸ್ ಅಲ್ಲಿ ಬರುವಂತಹ ಸ್ಟಿಫ್ನೆಸ್, ವಾತ ಪ್ರಕೋಪ ಕಡಿಮೆ ಆಗಿ ಅಲ್ಲಿ ಮೂವ್ಮೆಂಟ್ ಅನ್ನ ಸರಿ ಮಾಡ್ತೀವಿ. ಸ್ವೇದನ ಮಾಡೋದ್ರಿಂದನೂ ಮತ್ತು ರೆಗ್ಯುಲರ್ ಎಕ್ಸರ್ಸೈಸ್ ಅನ್ನ ನಾವು ಮಾಡಿಸ್ತೀವಿ. ಈ ರೀತಿಯಾಗಿ ಮಾಡೋದ್ರಿಂದ ರಿಯಲಿ ನಾವು ಬಹಳ ವಂಡರ್ಫುಲ್ ರಿಸಲ್ಟ್ ಅನ್ನ ಇದರಲ್ಲಿ ಕೊಡ್ಬೋದು. ಹೆದರುವ ಅವಶ್ಯಕತೆ ಇಲ್ಲ. ಆದ್ರೆ ಫ್ರೋಸನ್ ಶೋಲ್ಡರ್ ಆದವರು ಥರ್ಡ್ ಸ್ಟೇಜಿಗೆ ಬಂದು ಬಹಳಷ್ಟು ಸಮಸ್ಯೆ ಆಗೋಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಂಡು ಸ್ಟಾರ್ಟಿಂಗ್ ಒಂದು ಸ್ಟೇಜ್ ಇದ್ದಾಗ, ಫ್ರೀಸಿಂಗ್ ಕಂಡೀಷನ್ ಇದ್ದಾಗನೇ ನೀವು ಬಂದ್ರೆ ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡ್ಕೋಬಹುದು.